ಎಸ್ ನಮಸ್ಕಾರ. ನಾನು ಶಿವಮೊಗ್ಗ ವಿರೂಪಾಕ್ಷ ಮಾತನಾಡ್ತಾ ಇದ್ದೀನಿ. ಇವತ್ತಿನ ದಿವಸ KSRTC ಬಸ್ ಟರ್ಮಿನಲ್ ಪಕ್ಕ ಇರ್ತಕ್ಕಂಥ SDP ಸರ್ವಿಸ್ ಸೆಂಟ್ರಿಗೆ ವಿದ್ಯಾರ್ಥಿಗಳೆಲ್ಲ ಬಂದಿದ್ದಾರೆ. ಅವ್ರದ್ದು ಏನೇನು ಸಮಸ್ಯೆ ಅಂತ ಕೇಳೋಣಂತೆ ಬನ್ನಿ. ಏನು ಪಟ್ಟ ನಿನ್ನ ಹೆಸರು? ನನ್ನ ಹೆಸರು ದರ್ಶನ್ ಅಂತ. ನಾನು ಬಸ್ ಪಾಸ್ ಮಾಡ್ಸೋಕ್ಕೆ 15 ವರ್ಷ ಆದಮೇಲೆ ಅಪ್ಡೇಟ್ ಮಾಡಿಸಿದ್ದೀನಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ಯಾ? ಮಾಡಿಸಿದ್ದೀನಿ. ಯಾವ ಊರು ನಿಂದು? ನಾನು ಗೋಪಾಳ. ನೋಡಿ, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ 15 ವರ್ಷಕ್ಕೆ ಅಂತಂದರೆ ನಿಮಗೆ ಬಸ್ ಪಾಸಿಗೆ ಆಗಲಿ ಸ್ಕಾಲರ್ಶಿಪ್ಪಿಗಾಗಲಿ ಅರ್ಜಿ ಹಾಕೋದಕ್ಕೆ ಬರೋದಿಲ್ಲ. ಪುಟ ನೀನು? ನನ್ನ ಹೆಸರು ರೋಹನ್. ನಾನು ಬಸ್ ಪಾಸ್ ಇದು ಆಧಾರ್ ಕಾರ್ಡಿಗೆ ನಂಬರ್ ಇದು ಮಾಡ್ಸಕ್ಕೆ ಬಂದಿದ್ದೀನಿ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ಯಾ? ಅಪ್ಡೇಟ್ ಮಾಡಿಸಿ ನಂಬರ್ ಮಾತ್ರ ಇದು. ಹೆಸರೇನಪ್ಪ? ನನ್ನ ಹೆಸರು ಮಾದೇಶ. ಮಾದೇಶ, ನೀನು ಮಾದೇಶ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಸಿದ್ಯಾನಪ್ಪ? ಅಪ್ಡೇಟ್ ಮಾಡ್ಸಕ್ಕೆ ಬಂದಿದ್ದೀನಿ. ಅಪ್ಡೇಟ್ ಮಾಡಿಸಿಲ್ಲ. ಮಾಡಿಸಿಲ್ಲ. ನೋಡು, ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡ್ತಕ್ಕಂಥ ಸೆಂಟ್ರ್ಗಳಿದ್ದಾವೆ. ಬ್ಯಾಂಕ್ಗಳಲ್ಲೆಲ್ಲ ಮಾಡ್ತಾರೆ. ಕೆನರಾ ಬ್ಯಾಂಕ್ ಇರ್ಬೋದು, ಕರ್ನಾಟಕ ಬ್ಯಾಂಕ್ ಇರ್ಬೋದು, ಅಲ್ಲೆಲ್ಲ ಅಪ್ಡೇಟ್ ಮಾಡ್ತಾರೆ. ಇಲ್ಲ ಅಂದರೆ ಶಿವಮೊಗ್ಗ 1ನಲ್ಲಿ ಅಪ್ಡೇಟ್ ಮಾಡ್ತಾರೆ. ಶಿವಮೊಗ್ಗದ NT ರಸ್ತೆಯಲ್ಲೂ ಒಂದು CSC ಸೆಂಟ್ರ್ನಲ್ಲಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇದ್ದಾರೆ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಯಾಕೆಂದರೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅಂತಂದರೆ ನಿಮಗೆ ತೊಂದರೆ ಆಗುತ್ತೆ. ಸೆಪ್ಟೆಂಬರ್ 14ನೇ ತಾರೀಕುವರೆಗೂ ಆಧಾರ್ ಕಾರ್ಡ್ ಒಳಗಡೆ ಡಾಕ್ಯುಮೆಂಟ್ಸನ್ನು ತುಂಬಬೇಕಂತೆ. ಏನಾರು ಮಾಹಿತಿ ಬೇಕು ಅಂದರೆ ಶಿವಮೊಗ್ಗದ SDP ಸರ್ವಿಸ್ ಸೆಂಟ್ರಿಗೆ ಬನ್ನಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರಗಳು.